ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇದು ಶುಕ್ರವಾರ ಬೆಳಗ್ಗೆ 4:50 ವಿಡಿಯೋ. ನಾನು 4 ಗಂಟೆಗೆ ಎದ್ದಿದ್ದೆ. 4 ಗಂಟೆಗೆ ಎದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಒರೆಸ್ಕೊಂಡು ಸ್ನಾನ ಮಾಡಿಕೊಂಡು ಬಾಗಿಲಿಗೆ ಅರ್ಶಿನ ಕುಂಕುಮ ಇಟ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಬೆಳಗಿನ ಹಬ್ಬದ ಕೆಲಸ ತುಂಬಾ ಕೆಲಸ ಇತ್ತು. ಹಾಗಾಗಿ 5 ಗಂಟೆ ಆಗೋಯಿತು. ನಾನು ಕೆಲಸ ಎಲ್ಲ ಸ್ಟಾರ್ಟ್ ಮಾಡೋಷ್ಟೊತ್ತಿಗೆ 5 ಗಂಟೆ ಆಯಿತು. ಸ್ನಾನ ಎಲ್ಲ ಮುಗಿಸಿ 5 ಗಂಟೆ ಆಯಿತು. ಗುರುವಾರ ರಾತ್ರಿ ಮಲಗೋಷ್ಟೊತ್ತಿಗೆ 1:30 ಆಗಿತ್ತು. ಆದಷ್ಟು ಕೆಲಸ ಮಾಡಿ ಮಲ್ಕೊಂಡಿದ್ದೆ. ಬೆಳಗ್ಗೆ ಆಯಿತು ಅಂದರೆ ಸಾಕು, ಟೈಮ್ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಟೈಮ್ ಆಗಲಿ, ಈಗ 5:15 ಆಗೋಯಿತು. ಕಳಸ ಇಡೋಕ್ಕಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಕಳಸಕ್ಕೆ ನಾನು ಬೆಳಗ್ಗೆನೇ ನೀರು ತುಂಬ್ಕೊಳ್ಳೋದು. ಒಳಗಡೆ ನಲ್ಲಿಯಿಂದ ತುಂಬಲ್ಲ, ಯಾಕಂದರೆ ನಾನ್ ವೆಜ್ ಎಲ್ಲ ತಿಂದಿರ್ತೀವಿ, ಅಲ್ಲಿ ಊಟ ಮಾಡಿದ ತಟ್ಟೆ ಎಲ್ಲ ಹಾಕಿರ್ತೀವಿ. ಅದಕ್ಕೋಸ್ಕರ ನಾನು ಕೆಳಗಡೆ ಹೋಗ್ಬಿಟ್ಟು ಗಂಗೆ ಪೂಜೆ ಮಾಡಿಕೊಂಡು ನೀರು ತುಂಬಿಸ್ಕೊಂಡು ಬರ್ತೀನಿ. ಹಾಗೆ ಗಂಗೆ ಪೂಜೆ ಮಾಡಿಕೊಂಡು ಅಲ್ಲೇ ಎಲ್ಲ ಯಾವುದೇ ಮಾಡಿದರೂ ಶಾಸ್ತ್ರದ ಪ್ರಕಾರನೇ ಮಾಡಬೇಕು ಅನ್ನೋದು ನನ್ನ ಆಸೆ. ನಾನು ವರ್ಷ ಇದೇ ರೀತಿ ಮಾಡೋದು. ಕೆಳಗಡೆನೇ ಗಂಗೆ ಪೂಜೆ ಮಾಡಿಕೊಂಡೆ ನೀರು ಮೇಲೆ ಎತ್ಕೊಂಡು ಹೋಗ್ತೀನಿ. ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಬೆಳಗ್ಗೆ ಎದ್ದು ಎಲ್ಲರೂ ನನ್ನ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ರು. ನಮ್ಮ ಮನೆಯವರು ಎದ್ದರು, ನನ್ನ ಮಗನೂ ಎದ್ದಿದ್ದ, ಮಗಳು ಎದ್ದಿದ್ಲು. ಎಲ್ಲರೂ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ವಿ. ಪೂಜೆ ಮಾಡಿ ಗಂಗೆ ತುಂಬಿಸ್ಕೊಂಡು ಬಂದೆ. ನಾನು ಇದೇ ಕಳಸನ ಇಡ್ತೀನಿ. ಬೆಳಗ್ಗೆನೆಲ್ಲ ತುಂಬಿಸ್ಕೊಂಡು ಬೆಳಗ್ಗೆನೇ ಪೂಜೆ ಮಾಡೋದು. ನಾನು ರಾತ್ರಿನೇ ತುಂಬಿಸಿಟ್ಟು ಅದಕ್ಕೆಲ್ಲ ಹಾಕಿಟ್ಟಿರಲ್ಲ. ನಾನು 2 ಬಿಂದಿಗೆ ಇಟ್ಬಿಟ್ಟು ಲಕ್ಷ್ಮಿ ಕೂರಿಸ್ತೀನಿ. ಒಂದು ನೀರಿನ ಕಳಸ, ಒಂದು ಅಕ್ಕಿ ಕಳಸ. ನೀರಿರೋ ಕಳಸ ಕೆಳಗಡೆ ಇಟ್ಟು ಮೇಲೆ ಅಕ್ಕಿ ತುಂಬಿರೋ ಕಳಸ ನಾನಿಡೋದು. ನೀವು ಯಾವ ಥರ ಮಾಡ್ತೀರೋ ಗೊತ್ತಿಲ್ಲ. ನಾನು 6 ವರ್ಷದಿಂದ ಲಕ್ಷ್ಮಿ ಕೂರಿಸ್ತಾನೆ ಇದ್ದೀನಿ. ಇದೇ ಥರ ನಾನು ಮಾಡೋದು. ಕೆಳಗಡೆ ಗಂಗೆ ಕಳಸ ನೋಡಿ. ಅಲ್ಲಿ ಕಳಸಕ್ಕೆ ನಾನು ಅರಿಶಿನ ಕುಂಕುಮ ಅಕ್ಷತೆ ಹಾಕ್ಕೊತೀನಿ. ಅಕ್ಷತೆ, ಅರಿಶಿನ ಕುಂಕುಮ, ಕೆಂಪು ಗುಲಾಬಿ, 5 ರೂಪಾಯಿ ಕಾಯಿನ ಹಾಕಿ ಪ್ರಾರ್ಥನೆ ಮಾಡ್ಕೊತೀನಿ. ಪ್ರಾರ್ಥನೆ ಮಾಡಿಕೊಂಡು ಕಳಸ ಹೂಡ್ಕೊತೀನಿ. ಇದು ಮೊದಲನೇ ಕಳಸ. ನಾನು ಇದಕ್ಕೆ ಒಂದು 5 ರೂಪಾಯಿ ಕಾಯಿನ್ ಕೂಡ ಹಾಕ್ತೀನಿ. 2ನೇ ಕಳಸಕ್ಕೆ ಅಕ್ಕಿ 3/4 ಭಾಗದಷ್ಟು ಹಾಕ್ಕೊಂಡು ಒಣ ಖರ್ಜೂರ 6, ಗೋಡಂಬಿ 6, ಲಕ್ಷ್ಮೀ ಕವಡೆ 6, ಬಾದಾಮಿ 6, ಒಣ ದ್ರಾಕ್ಷಿ 6, ಏಲಕ್ಕಿ 6, ತಾವರೆ ಬೀಜ 6, ಗೋಮತಿ ಚಕ್ರ 6, ಲವಂಗ 6, ಮೊಗ್ಗಿರಬೇಕು ಲವಂಗದಲ್ಲಿ, ಬಟ್ಲಡಿಕೆ 1, ಉಂಡಡಿಕೆ 1, ಗುಂಡಡಿಕೆ 1, 5 ರೂಪಾಯಿ ಕಾಯಿನು, ಒಂದು ಬೆಳ್ಳಿ ಕಾಯಿನು, ಒಂದು ಚಿನ್ನದ ಉಂಗುರ, ಲಾವಂಚದ ಬೇರು, ಪಚ್ಚಕರ್ಪೂರ 1. ಇವಾಗ ಕೆಳಗಡೆ ಇರೋ ಕಳಸಕ್ಕೆ ಡಬಲ್ ಸೈಡ್ ಗಮ್ ಟೈಪ್ ಹಾಕ್ಕೊಂಡು ಮೇಲ್ಗಡೆ ಕಳಸನ ಇಟ್ಕೊತೀನಿ. ಅವಾಗ ಗ್ರಿಪ್ಪಾಗಿರುತ್ತೆ ಕಳಸ, ಅಲ್ಗಾಡಲ್ಲ. ನಾವು ಸಾರಿ ಎಲ್ಲ ಉಡಿಸುವಾಗ ಅಲ್ಲಾಡಿಸಿದ್ರೂ ಕೂಡ ಅಲ್ಲಾಡಲ್ಲ, ನೀಟಾಗಿ ಗಟ್ಟಿಯಾಗಿರುತ್ತೆ. ನಾನು ವರ್ಷ ನೈಟೇ ನೆರಿಗೆ ಎಲ್ಲ ಮಾಡಿ ಇಟ್ಕೊಂಡಿರ್ತಿದ್ದೆ. ಈ ವರ್ಷ ಟೈಮ್ ಸಾಕಾಗಲಿಲ್ಲ, ಹಾಗಾಗಿ ಬೆಳಗ್ಗೆನೇ ರೆಡಿ ಮಾಡ್ಕೊತಾ ಇದ್ದೀನಿ. ಅರ್ಜೆಂಟ್ ಆಯಿತು ಸ್ವಲ್ಪ. ಲಕ್ಷ್ಮಿಗೆ ಸೀರೆ ಉಡ್ಸೋದನ್ನು ಬೆಳಗ್ಗೆಗೆ ಯಾವತ್ತೂ ಇಟ್ಕೊಬಾರ್ದು, ಅದೇ ತುಂಬ ಟೈಮ್ ಆಗೋಗುತ್ತೆ. ರಾತ್ರಿನೇ ಎಲ್ಲ ಪಿನ್ ಮಾಡಿ ಇಟ್ಕೊಂಡಿದ್ರೆ ಬೆಳಗ್ಗೆ ಕಳಸಕ್ಕೆ ಸೀರೆ ಉಡ್ಸ್ಕೊಬೋದು, ಆವಾಗ ಈಸಿ ಆಗುತ್ತೆ. ನಾನು ಕಳಸಕ್ಕೆ ಒಂದು ಬ್ಲೌಸ್ ಪೀಸ್ ಹಾಕ್ತೀನಿ. ವರ್ಷನೂ ಒಂದು ಬ್ಲೌಸ್ ಪೀಸ್ ಹಾಕ್ಬಿಟ್ಟೆ ಸಾರಿ ಉಡ್ಸೋದು ಕಳಸಕ್ಕೆ. ಇವಾಗ ಒಂದೊಂದೇ ಒಡವೆಗಳನ್ನ ಹಾಕ್ಕೊತೀನಿ. ಆಮೇಲೆ 5 ವೀಳ್ಯದೆಲೆ ಇಟ್ಬಿಟ್ಟು ತೆಂಗಿನಕಾಯಿಗೆ ಫುಲ್ ಅರಿಶಿನ ಎಲ್ಲ ಹಚ್ಬಿಟ್ಟು ಅದಕ್ಕೆ ಕುಂಕುಮದಿಂದ ಅಲಂಕಾರ ಮಾಡಿಟ್ಕೊಂಡಿದ್ದೆ. ಆ ತೆಂಗಿನಕಾಯಿನ ಕಳಸಕ್ಕೆ ಇಟ್ಬಿಟ್ಟು ಇವಾಗ ಮುಖವಾಡ ಕಟ್ಕೊಂಡೆ. ಮುಖವಾಡನ ನೀಟಾಗಿ ಗಟ್ಟಿ ಕಟ್ಟಬೇಕು, ನಾವು ಬಿಚ್ಚೋವರೆಗೂ ಅದು ಹಲ್ಲಾಡಬಾರ್ದು. ಆಮೇಲೆ ಆ ಕಡೆ ಈ ಕಡೆ ಬಾಳೆಕಂಬ ಇಟ್ಕೊಂಡೆ. ಬಾಳೆಕಂಬ ಇಟ್ಕೊಂಡು ಬಳೆ ಹಾಕ್ಕೊಂಡೆ. ನನ್ನ ಮಗಳು ನಾನು ಹಾಕ್ತೀನಿ ಅಂತ ಹೇಳಿದ್ಲು. ಅವಳು ಇನ್ನೂ ಸ್ನಾನ ಮಾಡಿರಲಿಲ್ಲ. ನಾನು ಹಾಕ್ತೀನಿ ಅಲ್ಲ, ಅದಕ್ಕೆ ಬೇಡ ಅಂದ್ಬಿಟ್ಟು ನಾನೇ ಹಾಕಿದೆ. ಏನೋ ಹಾಕಬೇಡ ಅಂದಿದ್ದಕ್ಕೋಸ್ಕರ ಹೋಗಿ ಸ್ನಾನವೇ ಮಾಡಿಕೊಂಡೇ ಬಂದಳು. ಹೋಗಿ ನೀರು ಕಾದಿತ್ತು ಆವಾಗಲೇ. ಅವಳಿಗೆ ಸ್ನಾನ ಮಾಡ್ಕೊಂಬಂದು ಮತ್ತೆ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಅವಳಿಗೆ ಇಂಥದ್ದೆಲ್ಲ ಅಂದರೆ ತುಂಬಾ ಇಷ್ಟ. ಓಡಾಡಿ ಮಾಡ್ತಾಳೆ.
ಅಪ್ಪ ಮಗಳಿಬ್ರು ನನಗೆ ಹೆಲ್ಪ್ ಮಾಡ್ತಾಯಿದ್ರು. ಹಂಗಾಗಿ ಅವಳಿಗೂ ಕಂಕಣ ಕಟ್ಟಿದೆ. ಇನ್ನು ಬರೀ ಕೈಯೆಲ್ಲ ನನಗೆ ಅವಳು ಕಟ್ಟಿದ್ಲು, ಅವಳಿಗೆ ನಾನು ಕಟ್ಟಿದೆ. ಒಂದೊಂದಾಗಿ ಜೋಡಿಸಿಟ್ಕೊಂಡೆ. ಪಾಪ ಹಿಂದೆಯಿಂದ ಅವರೆಲ್ಲ ಜೋಡಿಸ್ಕೊಡ್ತಾಯಿದ್ರು. ನಾನು ಹಂಗೆ ಜೋಡಿಸಿ ಟೇಬಲ್ ಇದ್ದೆ. ಹಾಗೆ ಮತ್ತಿಲ್ಲಿ ಕಳಸ ಇಡೋಕ್ಕೆ ಪೀಠಕ್ಕೆ ಅರಿಶಿನ ಗಂಜಲದಿಂದೆಲ್ಲ ಶುದ್ಧ ಮಾಡ್ಕೊಂಡಿದ್ದೆ. ಇವಾಗ ಅದಕ್ಕೆ ಅರಿಶಿನ ಕುಂಕುಮ ಇಟ್ಕೊಂಡು ರಂಗೋಲಿ ಬಿಟ್ಕೊಂಡು ಒಂದು ಪ್ಲೇಟಿಗೆ ಅಕ್ಕಿ ಹಾಕ್ಬಿಟ್ಟು ಪ್ಲೇಟ್ ಮೇಲೆ ನಾನು ಕಳಸ ಇಡ್ತೀನಿ. ಈ ಕಳಸಕ್ಕೆ ನಾನು ಅಕ್ಷತೆ, ಅರಿಶಿನ ಕುಂಕುಮ, ಒಂದು ಹೂವು, 5 ರೂಪಾಯಿ ಕಾಯಿನ ಇಟ್ಬಿಟ್ಟು ಒಂದು ತೆಂಗಿನಕಾಯಿ ಇಟ್ಟು 5 ವೀಳ್ಯದೆಲೆ, ಒಂದು ತೆಂಗಿನಕಾಯಿ ಇಟ್ಬಿಟ್ಟು ಕಳಸ ಹೂಡ್ತೀನಿ. ಲಕ್ಷ್ಮಿ ಕೂರಿಸಿದಾಗ ಲಕ್ಷ್ಮಿ ಮುಂದೆ ಲಕ್ಷ್ಮಿ ಫೋಟೋ ಇಡಬೇಕು ಅಂತ ಹೇಳ್ತಾರೆ. ಲಕ್ಷ್ಮಿ ಫೋಟೋನ ಇಟ್ಕೊಂಡು ಪೂಜೆ ಮಾಡೋಕ್ಕಂತ ಎಲ್ಲ ರೆಡಿ ಮಾಡಿಕೊಂಡೆ. ಅದು ಲಕ್ಷ್ಮಿ ಫೋಟೋಕ್ಕೂ ಕೂಡ ಗೆಜ್ಜೆ ವಸ್ತ್ರ, ಹೂವು ಎಲ್ಲ ಮಾಡಿಸ್ಕೊತೀನಿ. ವಿಗ್ರಹನೂ ಕೂಡ ಇಟ್ಟಿದ್ದೀನಿ, ಚಿಕ್ಕದಾಗಿದೆ, ಇಲ್ಲಿ ಕಾಣಿಸ್ತಾ ಇಲ್ಲ, ಅದ್ರ ಪಕ್ಕ ಇದೆ. ಹಾಗೆ ಗಣೇಶನ್ ಮಾಡಿ ಪೂಜೆ ಮಾಡಿಕೊಂಡೆ. ಫಸ್ಟೇ ಪೂಜೆ ಮಾಡಿದ್ದೆ. ಅರಿಶಿಣದಿಂದ ಗಣೇಶನ ಮಾಡಿ ಇಟ್ಟಿದ್ದೀನಿ. ಅದಕ್ಕೆ ಅರಿಶಿನ ಕುಂಕುಮ ಇಟ್ಬಿಟ್ಟು ಪೂಜೆ ಮಾಡ್ಕೊಂಡಿದ್ದೆ. ದೇವಿ ಮುಂದೆ ದುಡ್ಡು ಇಡಬೇಕಲ್ಲ ಅಂದ್ಬಿಟ್ಟು ಸ್ವಲ್ಪ ದುಡ್ಡು ಇಟ್ಕೊಂಡೆ. ತಟ್ಟೆಗೆ ದುಡ್ಡು ಜೋಡಿಸ್ಕೊಂಡು ಅದಕ್ಕೆ ಸ್ವಲ್ಪ ಕಾಯಿನ 32 ಕಾಯಿನ ಹಾಕಬೇಕು ಅಂತ ಹೇಳ್ತಾರೆ. ಅದಕ್ಕೂ ಮೇಲೆ ಹಾಕಿದ್ರು ಓಕೆ, ಅದಕ್ಕಿಂತ ಕಮ್ಮಿ ಹಾಕಬಾರ್ದು ಅಂತ. ನಾನು ಸ್ವಲ್ಪ ಜಾಸ್ತಿನೇ ಇತ್ತು, ವರ್ಷದ ನಾನೇನದು ಯೂಸ್ ಮಾಡಲ್ಲ, ಹಂಗೆ ಇಟ್ಟಿರ್ತೀನಿ. ಕಾಯಿನೆಲ್ಲ ಅದಕ್ಕೆ ಸುರು ಇಟ್ಕೊಂಡೆ. ಆಮೇಲೆ ನಮ್ಮ ಮನೆಯವ್ರಿಗೂ ಕಂಕಣ ಕಟ್ಟಿದೆ. ಇದು ಎಡದೆ ಕೈ ಥರ ಕಾಣಿಸುತ್ತೆ, ಯಾಕಂದರೆ ಸೆಲ್ಫಿ ಕ್ಯಾಮ್ರಾದಲ್ಲಿ ತೆಗಿತಾ ಇರೋದ್ರಿಂದ ಎಡದೆ ಕೈ ಥರ ಕಾಣಿಸುತ್ತೆ, ಬಲದೆ ಕೈನೇ. ನಮ್ಮ ಮನೆಯವ್ರು ಕಂಕಣ ಕಟ್ಟಾದಮೇಲೆ ಪೂಜೆ ಮಾಡಿದರು ಅವರು ಕೂಡ. ನಾನು ಬೆಳಗ್ಗೆನೇ ಒಂದು ಪೂಜೆ ಮಾಡಿದ್ದೆ, ಆಮೇಲೆ ಅವರು ಪೂಜೆ ಮಾಡಿದರು. ನಾವು ಬೆಳಗ್ಗೆನೇ ನೈವೇದ್ಯಕ್ಕೆ 1 ಲೋಟ ಹಸಿ ಹಾಲಿಗೆ ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ನೈವೇದ್ಯಕ್ಕೆ ಇಟ್ಟಿರ್ತೀವಿ. ಯಾಕಂದರೆ ನೈವೇದ್ಯ ಎಲ್ಲ ಮಾಡೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ಫಸ್ಟು ಹಾಲು ಇಟ್ಬಿಟ್ಟು ಪೂಜೆ ಮಾಡ್ಕೊಳ್ತೀವಿ. ಆಮೇಲೆ ಒಂದೊಂದಾಗಿ ಅಡುಗೆ ಮಾಡಿ ಒಂದೊಂದು ನೈವೇದ್ಯಕ್ಕೂ ಒಂದೊಂದು ಪೂಜೆ ಕಡ್ಡಿ ಕಚ್ಬಿಟ್ಟು ಪೂಜೆ ಮಾಡ್ತೀನಿ. ಮಗಳದು ಪೂಜೆನೇ ಆಗೋಯಿತು. ಅವಳು ಸ್ನಾನ ಎಲ್ಲ ಮಾಡಿಕೊಂಡು ಎಲ್ಪು ಮಾಡಿಕೊಂಡು ಪೂಜೆನೂ ಮಾಡಿಕೊಂಡ್ಳು. ಮಗ ನಾನು ಆಮೇಲೆ ಮಾಡ್ತೀನಿ ಅಂದ್ಕೊಂಡ, ಅವನಿಗೆ ಕಾಲೇಜ್ ಇತ್ತು, ಹಂಗಾಗಿ ಅವನು ಆಮೇಲೆ ಮಾಡ್ತೀನಿ ಪೂಜೆನ ಸ್ನಾನ ಮಾಡಿ ಅಂತ ಇವಾಗ ಸ್ನಾನಕ್ಕೆ ಹೋಗಿದ್ದಾನೆ. ಪೂಜೆ ಎಲ್ಲ ಆಯಿತು, ಇನ್ನು ಅಡುಗೆ ಸ್ಟಾರ್ಟ್ ಮಾಡಬೇಕು. ನಾನಿವತ್ತು ತಿಂಡಿಗಳೇನು ಮಾಡ್ಕೊಂಡಿರಲಿಲ್ಲ, ಹಾಗಾಗಿ ನೈವೇದ್ಯಕ್ಕೆ ಕೋಸಂಬರಿ ಮಾಡಿಕೊಂಡು ಪಲಾವ್ ಮಾಡಿದ್ದೆ. ಪಲಾವು ಕಡಲೆಕಾಳು ಉಸ್ಲಿ ಮಾಡಿಕೊಂಡು ಮತ್ತು ಚಿತ್ರಾನ್ನ, ಪುಳಿಯೋಗರೆ, ಪಂಚಾಮೃತನ ನಾನು ಈ ರೀತಿ ಮಾಡ್ಕೊತೀನಿ. ಸ್ವಲ್ಪ ಜಾಸ್ತಿನೇ ಮಾಡ್ಕೊತೀನಿ. 1.5 kg ಹಣ್ಣು ಅಷ್ಟು ಹಾಕ್ಬಿಟ್ಟು 1/4 kg ಡ್ರೈ ಫ್ರೂಟ್ಸ್ ಹಾಕ್ಕೊತೀನಿ. ಅರ್ಧ ಲೀಟ್ರು ಹಾಲು ಹಾಕ್ಕೊಂಡು 1/4 ಲೀಟ್ರ್ ಮೊಸರು ಹಾಕ್ಕೊತೀನಿ. ಆಮೇಲೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಜೇನು, 2 ಸ್ಪೂನಷ್ಟು ತುಪ್ಪ, ಸ್ವಲ್ಪ ಹಾಲು ಮತ್ತೆ ಮಿಕ್ಸ್ ಮಾಡಿಕೊಂಡು ಹಾಲು ಹಾಕ್ಕೊಂಡು ಮಾಡಿಟ್ಕೊತೀನಿ. ಚೆನ್ನಾಗಿರುತ್ತೆ. ಬರೋರಿಗೆ ಪ್ರಸಾದ ರೀತಿನಲ್ಲಿ ಕೊಡೋಕ್ಕೂ ಆಗುತ್ತೆ, ದೇವಿ ನೈವೇದ್ಯಕ್ಕೂ ಆಗುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ಮಾಡಿಟ್ಕೊತೀನಿ. ಅಕ್ಕಪಕ್ಕದ ಮನೆಯವ್ರನ್ನ ಅರಿಶಿನ ಕುಂಕುಮಕ್ಕೆ ಕರೆಯೋಕ್ಕೆ ಹೋಗಬೇಕು, ಟೈಮ್ ಆಯಿತು. ಹಂಗೆ ನಾನು ಸಾರಿ ಚೇಂಜ್ ಮಾಡಿಕೊಂಡೆ. ಅಷ್ಟರೊಳಗಡೆ ಎದುರುಗಡೆ ಮನೆ ಆಂಟಿ ಅರಿಶಿನ ಕುಂಕುಮಕ್ಕೆ ಕರೆಯೋಕ್ಕಂತ ಬಂದರು. ಅವರಿಗೂ ಅರಿಶಿನ ಕುಂಕುಮ ಕೊಟ್ಕೊಳ್ಳೋಣ ಅಂದ್ಬಿಟ್ಟು ಕೂತ್ಕೊಂಡೆ. ಅವರು ದೇವಿ ಅಲಂಕಾರ ಚೆನ್ನಾಗಿ ಮಾಡಿದ್ದೀಯಾ, ಚೆನ್ನಾಗಿದೆ ಲಕ್ಷಣವಾಗಿ ಅಂತಂದರು. ಖುಷಿ ಆಗೋಯ್ತು. ಯಾರಾದ್ರೂ ಒಬ್ಬರು ನಾವು ಕಷ್ಟಪಟ್ಟಿದ್ದಕ್ಕೆ ಏನಾರು ಹೇಳಿದರೆ ಕಾಂಪ್ಲಿಮೆಂಟ್ ಕೊಟ್ಟರೆ ತುಂಬ ಖುಷಿ ಆಗುತ್ತಲ್ವ. ಹಬ್ಬ ಅಂದ್ರೇ ಖುಷಿ ಅಲ್ವಾ, ಮನೆಗೆ ಜನ ಬಂದಷ್ಟು ಖುಷಿ. ಊರಿಂದಂತೂ ಯಾರೂ ಬರಲ್ಲ ಹಬ್ಬಕ್ಕೆ. ಈ ಟೈಮಲ್ಲಿ ಯಾರಾದರೂ ಬಂದರೆ ಚೆನ್ನಾಗಿರುತ್ತೆ. ಅಮ್ಮ, ಚಿಕ್ಕಮ್ಮ, ಅಕ್ಕ ತಂಗಿಯರು ಯಾರಾದರೂ ಬಂದರೆ ಚೆನ್ನಾಗಿರುತ್ತೆ. ಯಾರು ಕರೆದ್ರೂ ಬರಲ್ಲ, ಯಾಕಂದರೆ ಅವರಿಗೂ ಹಬ್ಬ ಇರುತ್ತಲ್ವ. ಇನ್ನೇನು ಮಾಡೋಕ್ಕಾಗಲ್ಲ, ಅಕ್ಕಪಕ್ಕದವ್ರನ್ನೇ ಕರೆದು ಖುಷಿ ಪಡೋದು. ಅರಿಶಿನ ಕುಂಕುಮಕ್ಕೆ ಅಕ್ಕಪಕ್ಕದವ್ರು ಬಂದರು, ಅವರಿಗೂ ಅರಿಶಿನ ಕುಂಕುಮ ಕೊಟ್ಕೊಂಡೆ. ಅರಿಶಿನ ಕುಂಕುಮ ಕೊಟ್ಕೊಂಡು ಪ್ರಸಾದ ಮಾಡಿಟ್ಕೊಂಡಿರ್ತೀನಿ ನಾನು. ವರ್ಷನೂ ಏನಾದರೂ ಪ್ರಸಾದ ಕೊಟ್ಟರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಪಂಚಾಮೃತ ಮಾಡಿ ಕೋಸಂಬರಿ ಪ್ರಸಾದ ರೂಪದಲ್ಲಿ ಕೊಡ್ತೀನಿ. ಫ್ರೆಂಡ್ಸ್ ಎಲ್ಲ ಬಂದಿದ್ದರು, ಕೂತ್ಕೊಂಡ್ರು, ಮಕ್ಕಳನ್ನು ಕರ್ಕೊಬಂದಿದ್ರು. ಖುಷಿ ಆಗೋಯ್ತು. ಹಬ್ಬ ಒಂಥರ ಜನ ಬಂದಮೇಲೇ ಒಂಥರ ಹಬ್ಬದ ಕಳೆ ಒಂಥರ ಇನ್ನೂ ಖುಷಿ ಜಾಸ್ತಿ ಆಯಿತು. ವರಲಕ್ಷ್ಮಿ ಹಬ್ಬ ಅಂದ್ರೇ ಹಾಗೇ ಅಲ್ಲ, ಹೆಣ್ಮಕ್ಳ ಹಬ್ಬ. ಮನೆಗೆ ಹೋಗಿ ಅರಿಶಿನ ಕುಂಕುಮ ಇಟ್ಕೊಂಡು ಬರೋದು, ನಮ್ಮ ಮನೆಗೆ ಬಂದವ್ರಿಗೆ ಅರಿಶಿನ ಕುಂಕುಮ ಕೊಡೋದು, ಅದೇ ಒಂಥರ ಖುಷಿ. ಅದರಲ್ಲೂ ಯೂಟ್ಯೂಬ್ ಮಾಡ್ತಾಯಿದ್ದೀನಿ ಅಂತ ಇಲ್ಲಿರೋರಿಗೆ ಯಾರಿಗೂ ಗೊತ್ತಿರಲಿಲ್ಲ. ಇವತ್ತು ಎಲ್ರಿಗೂ ಗೊತ್ತಾಯಿತು. ಪರವಾಗಿಲ್ಲ, ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದರು. ನಾನು ಫ್ರೆಂಡ್ಸ್ ಆಗಿದ್ದರೂ ಕೂಡ ಫ್ರೆಂಡ್ಸಿಗೂ ಕೂಡ ಹೇಳಿರಲಿಲ್ಲ. ಡೈಲಿ ಮೀಟ್ ಮಾಡ್ತೀವಿ, ಡೈಲಿ ನೋಡ್ತೀವಿ, ಆದರೂ ಕೂಡ ನಾನು ಯಾರಿಗೂ ಹೇಳಿರಲಿಲ್ಲ. ಇವತ್ತು ಎಲ್ರಿಗೂ ಗೊತ್ತಾಯಿತು.
ಬಂದವರಿಗೆಲ್ಲ ಅರಿಶಿನ ಕುಂಕುಮ ಕೊಟ್ಟೆ. ಅರಿಶಿನ ಕುಂಕುಮ ಕೊಟ್ಕೊಂಡು ನಮ್ಮನ್ನು ಕರೆದ್ರು ಅವರು. ನಾನು ಅವ್ರ ಮನೆಗೆ ಹೋಗಬೇಕು. ಇವತ್ತು ನಮ್ಮ ಸಡಗರ ಮುಗಿಯೋಷ್ಟೊತ್ತಿಗೆ 9 ಗಂಟೆ ಆಗುತ್ತೆ. ವರ್ಷ ನಿಂಗೆ ಈ ಹಬ್ಬದಲ್ಲಿ ಬಂದವ್ರನ್ನೂ ನೋಡ್ಕೊಬೇಕು, ಅವ್ರ ಮನೆಗೂ ನಾವು ಹೋಗಬೇಕು. ಬಂದು ಖುಷಿಯಿಂದ ಹೋದರು. ಎಲ್ಲರೂ ಒಂದೊಂದು ಇವತ್ತು ಗೊತ್ತಾಯ್ತು ಅವರಿಗೆಲ್ಲರಿಗೂ. ಹಾಗಾಗಿ ಅವರು ಒಂದೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಿದೆ. ನನ್ನ ಫ್ರೆಂಡು ನೋಡಿ, ಇವಳು ಬಂದಿರಲಿಲ್ಲ ಇವತ್ತು. ತುಂಬ ದಿವಸ ಹೋದ ವರ್ಷ ಈ ಮನೆಗೆ ಬಂದಿದ್ದು, ಈ ವರ್ಷವೇ ಬಂದಿರೋದು ಶ್ರುತಿ ಅಂದ್ಬಿಟ್ಟು. ಇವರೆಲ್ಲ ಬಂದು ಹೋದ್ಮೇಲೆ ನಮ್ಮ ಪಕ್ಕದ ಮನೆಯವ್ರು ಬಂದರು, ಮಕ್ಕಳನ್ನ ಕರ್ಕೊಂಡು ಬಂದರು. ಬರೋಷ್ಟೊತ್ತಿಗೆ ತುಂಬ ಲೇಟ್ ಆಗಿತ್ತು. ಅವರು ಬಂದುಬಿಟ್ಟು ಪೂಜೆ ಮಾಡಿಕೊಂಡ್ರು. ಮಕ್ಕಳಿರೋರಲ್ವ, ಕೆಲಸ ಜಾಸ್ತಿ ಇರುತ್ತೆ, ಹಾಗಾಗಿ ಸ್ವಲ್ಪ ಲೇಟೇ ಆಯಿತು ಬರೋದು. ಬಂದು ಪೂಜೆ ಮಾಡಿಕೊಂಡು ಅವರು ಕೂಡ ಕೂತ್ಕೊಂಡು ಅವರಿಗೂ ಪ್ರಸಾದ ಕೊಡೋಣ ಅಂದ್ಬಿಟ್ಟು ನಾನು ಬೇರೆಯವ್ರ ಮನೆಗೆ ಹೋಗಬೇಕಿತ್ತು. ಎಲ್ಲ ಬಂದು ಹೋದ್ಮೇಲೆ ಹೋದರೆ ಸರಿಯಾಗುತ್ತೆ, ಇಲ್ಲಾಂದರೆ ನಾನು ಇಲ್ದಾಗ ಮನೆಗೆ ಬಂದರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು, ಲೇಟ್ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ನಾನು ವೆಯ್ಟ್ ಮಾಡಿಕೊಂಡೇ ಇದ್ದೆ ಇವರಿಗೋಸ್ಕರ. ಆಮೇಲೆ ಅವ್ರಿಗೂ ಪ್ರಸಾದ ಕೊಟ್ಟೆ. ಪ್ರಸಾದ ಕೊಟ್ಬಿಟ್ಟು ಮಕ್ಕಳಿದ್ರಲ್ವ, ತಿನ್ನಿಸಿ ಅಂದ್ಬಿಟ್ಟು ಸ್ವಲ್ಪ ಹಾಕ್ಕೊಟ್ಟೆ. ಮಕ್ಕಳು ತಿಂತಾನೇ ಇರಲಿಲ್ಲ ಪಾಪ, ಅವ್ರಿಗೆ ಹಿಂಸೆ ಆಯ್ತೇನ. ಆಮೇಲೆ ಅರಿಶಿನ ಕುಂಕುಮ ಕೊಟ್ಟೆ. ಅರಿಶಿನ ಕುಂಕುಮ ತಗೊಂಡು ಇನ್ನೂ 2-3 ಜನ ಬಂದಿದ್ದರು ಅರಿಶಿನ ಕುಂಕುಮಕ್ಕೋಸ್ಕರ. ಅವ್ರದ್ದು ಈ ವಿಡಿಯೋದಲ್ಲಿಲ್ಲ, ಯಾಕಂದರೆ ಆ ಟೈಮಲ್ಲಿ ಮೊಬೈಲು ರೆಕಾರ್ಡಿಂಗ್ ಇಟ್ಟಿರಲಿಲ್ಲ. ಅಮ್ಮಗೆ ಅರಿಶಿನ ಕುಂಕುಮ ಕೊಟ್ಟಿದ್ದು ನೋಡಿ ಮಗಳು ನೋಡ್ತಾ ಇದ್ಲು. ಬಾ ನಿನಗೆ ಕುಂಕುಮ ಇಡ್ತೀನಿ ಅಂತ ಹೇಳಿದರೆ ಇಡ್ಸ್ಕೊಂಡ್ಬಿಟ್ಟು ನನಗೆ ಇಷ್ಟ ಇಲ್ಲ ಅಂದ್ಬಿಟ್ಟು ಅಳಿಸ್ಕೊಂಡ್ಲು. ಮಕ್ಕಳೇ ಹಂಗೆ ಅಲ್ವಾ, ನಾವು ಇಟ್ಟಿದ್ದು ಸರಿಯಾಗಲ್ಲ. ಮತ್ತೆ ತಿರ್ಗಾ ಅವಳೇ ಇಟ್ಕೊಳ್ತೀನಿ ಅಂತ ಮತ್ತೆ ಹೋದ್ಲು. ನಮ್ಮ ಹಬ್ಬದ ಸಡಗರ ಹೀಗಿತ್ತು. ಎಲ್ಲ ಬಂದು ಹೋದ್ಮೇಲೆ ನಾನು ಬೇರೆಯವ್ರ ಮನೆಗೆಲ್ಲ ಹೋಗಿ ಬಂದಮೇಲೆ ಇನ್ನೊಂದು ಆರತಿ ಮಾಡಿಕೊಂಡು ಪೂಜೆ ಮಾಡಿ ಇನ್ನೊಂದು ಆರತಿ ಮಾಡಿಬಿಟ್ಟು ನಾವು ಒಂದು ಫೋಟೋ ತಕ್ಕೊಳ್ಳೋಣ ಅಂತ ತಕ್ಕೊಂಡ್ವಿ. ನೈಟ್ ಊಟಕ್ಕೆಲ್ಲ ಪ್ರಸಾದನೇ ಇತ್ತು. ಪ್ರಸಾದನೇ ತಿಂದ್ಕೊಂಡು ಮಲ್ಕೊಂಡ್ವಿ. ಟೈಮಲ್ಲಿಗೆ 10:30 11 ಗಂಟೆ ಆಗೋಯ್ತು. ಬೆಳಗ್ಗೆ ಎದ್ಬಿಟ್ಟು ತಲೆಗೆ ಸ್ನಾನ ಮಾಡಿಕೊಂಡೆ. ತಲೆಗೆ ಸ್ನಾನ ಮಾಡಿಕೊಂಡು ಮನೆಯೆಲ್ಲ ಗುಡಿಸ್ಕೊಂಡು ಒರೆಸ್ಕೊಂಡೆ. ಪರ್ಕೆನಲ್ಲಿ ಗುಡಿಸ್ಬಾರ್ದು ಲಕ್ಷ್ಮಿ ಕೂರಿಸಿರುವಾಗ. ಬಟ್ಟೆನಲ್ಲೆಲ್ಲ ಗುಡಿಸ್ಕೊಂಡು ಬಟ್ಟೆನಲ್ಲೇ ಒರೆಸ್ಕೊಂಡೆ ನೀಟಾಗಿ. ಒರೆಸ್ಕೊಂಡು ನೈವೇದ್ಯಕ್ಕೆ ಪಾಯಸ ಮಾಡೋಣ ಇವತ್ತು, ಬೆಲ್ಲದ ಪಾಯಸ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ. ಬೆಲ್ಲದ ಪಾಯಸ ಮಾಡಿಕೊಂಡು ನಮ್ಮನೆಯವ್ರು ಅಷ್ಟೊತ್ತಿಗಾಗಲೇ ಎದ್ದು ಡ್ಯೂಟಿಗೆ ಹೋಗಿದ್ರು, ಯಾಕಂದರೆ ನಿನ್ನೆ ಅವ್ರು ರಜಾ ಹಾಕಿದ್ರು. ಬೆಲ್ಲದ ಪಾಯಸ ಎಲ್ಲ ರೆಡಿ ಆಯಿತು. ರೆಡಿ ಆಗಿಬಿಟ್ಟು ಪೂಜೆ ಮಾಡೋಣ, ನೈವೇದ್ಯಕ್ಕೆ ಫಸ್ಟ್ ಇಟ್ಕೊಂಡ್ರೆ ಬೇರೆ ಕೆಲಸ ಮೇಲೆ ಮಾಡ್ಕೋಬೋದು ಅಂದ್ಬಿಟ್ಟು ನೈವೇದ್ಯಕ್ಕೆ ಇಟ್ಬಿಟ್ಟು ಒಂದು ಆರತಿ ಮಾಡಿಕೊಂಡು. ಶನಿವಾರ 2ನೇ ದಿವಸ ಇದು. ಇವತ್ತಿನ ಪೂಜೆ ಮುಗೀತು. ಇನ್ನು ಸಂಜೆನೇ ಪೂಜೆ ಮಾಡ್ಕೊಳ್ಳೋದು ನಾನು. ಇದು ಶನಿವಾರದ ಪೂಜೆ ಇವತ್ತಿಗೆ ಮುಗೀತು. 2ನೇ ದಿವಸದ ಪೂಜೆ ಇದು. 3ನೇ ದಿವಸದ ಪೂಜೆ ಭಾನುವಾರ ಬೆಳಗ್ಗೆ 6 ಗಂಟೆ. ತಲೆಗೆ ಸ್ನಾನ ಮಾಡಿ ಯಥಾ ಪ್ರಕಾರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇವತ್ತು ಕಳಸ ಕದಲಿಸ್ಬೇಕು, ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡಿಕೊಂಡೆ. ಕೆಂಪಾರತಿ ರೆಡಿ ಮಾಡಿಕೊಂಡು ಪೂಜೆ ಮಾಡ್ಕೊಳ್ಳೋಣ. ಫಸ್ಟು ಪೂಜೆ ಮಾಡಿ ಆರತಿ ಮಾಡಿಕೊಂಡು ಆಮೇಲೆ ಕದಲ್ಸೋಣ ಅಂದ್ಬಿಟ್ಟು ಮಕ್ಕಳನ್ನೂ ಹೇಳಿಸ್ದೆ. ಬೇಗ ಎಲ್ಲ ಕ್ಲೀನ್ ಮಾಡಿಕೊಂಡು 3 ದಿವಸನೂ ತಲೆಗೆ ಸ್ನಾನ ಮಾಡಿಕೊಂಡೆ. 3 ದಿವಸನೂ ತಲೆಗೆ ಸ್ನಾನ ಮಾಡಿ ಪೂಜೆ ಮಾಡಿದ್ದೆ. ನಾನು ಮಾಡೋ ಪೂಜೆ ಈ ರೀತಿ ಇರುತ್ತೆ. ನಾನು ಮಾಡೋದ್ರಲ್ಲಿ ಏನಾದರೂ ಲೋಪ ಇದ್ದರೆ ದಯವಿಟ್ಟು ಗೊತ್ತಿರೋರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಬೈದು ಕಮೆಂಟ್ ಹಾಕ್ಬೇಡಿ, ಬುದ್ಧಿ ಹೇಳಿ ಕಮೆಂಟ್ ಮಾಡಿ. ತಿದ್ಕೊತೀನಿ ಏನಾದರೂ ತಪ್ಪಿದರೆ. ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮನೆ ಪೂಜೆ ಹೇಗಿತ್ತು, ಯಾವ ಥರ ಇತ್ತು ಅನ್ನೋದು ಒಂದು ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಕೆಂಪಾರತಿಯಿಂದ ದೃಷ್ಟಿ ತೆಗೆದೆ. ಇದನ್ನು ಮನೆ ಬಾಗಿಲಲ್ಲಿ ಮುಂದೆ ಚೆಲ್ಲಬೇಕು. ಗಿಡಗಳಿಗೆ ಒಳಗಡೆ ಚೆಲ್ಲಬಾರ್ದು. ಇದು ಬಾಗಿಲ ಹತ್ರ ಚೆಲ್ಬಿಟ್ಟು ಬರಬೇಕು. ಏನು ಎಲ್ಲರಿಗೂ ಗೊತ್ತಿರುತ್ತೆ ಹಬ್ಬ ಮಾಡಿದ್ದಾರೆ ಅಂದ್ಬಿಟ್ಟು, ಏನು ಅದರಲ್ಲಿ ಏನು ತೊಂದರೆ ಆಗೋಲ್ಲ. ದೃಷ್ಟಿ ಎಲ್ಲ ಹೋಗುತ್ತೆ ಅಂದ್ಬಿಟ್ಟು, ಯಾಕಂದರೆ ತುಂಬ ಜನ ಬಂದಿರ್ತಾರೆ, ನೋಡಿರ್ತಾರೆ. ನಮ್ಮ ಕಣ್ಣೇ ನಮ್ಮ ದೇವಿಗೆ ಬಿದ್ದಿರುತ್ತೆ, ಅದಕ್ಕೋಸ್ಕರ ಅದನ್ನ ದೃಷ್ಟಿ ತೆಗೆದು ಮನೆ ಬಾಗಿಲಿಗೆ ಚೆಲ್ಕೊಳ್ಳಿ, ಏನೂ ಆಗೋಲ್ಲ. ಅದರಿಂದ ಒಂದು ದೇವ್ರಿಗೆ ಬಂದು ಬಟ್ಟೆ ಇಟ್ಕೊಳ್ಳಿ. ನಾನು ಯಾವ ರೀತಿ ಕದಲಿಸ್ತೀನಿ ಅನ್ನೋದನ್ನ ತೋರಿಸಿದ್ದೀನಿ. ದಯವಿಟ್ಟು ಏನಾದರೂ ತಪ್ಪಿದರೆ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಬಲಗಡೆಗೆ 3 ಸರಿ ಅಲುಗಾಡಿಸ್ಬೇಕು. ಅಲುಗಾಡಿಸಿ ತಕ್ಷಣ ಎಲ್ಲ ತೆಗೆದಿಟ್ಕೊಬಾರ್ದು. ಒಂದು ಹಾಫ್ ಆನ್ ಅವರ್ ಆದರೂ ಬಿಡಬೇಕು. ಎಲ್ಲ ಪಟ ಅಂತ ತೆಗೆದಿಟ್ಕೊಬಾರ್ದು. ನಿಧಾನ ಒಂದು ಸರಿ ಕದಲಿಸಿ ಬಿಟ್ಬಿಟ್ರೆ ನೀವು ಯಾವಾಗ ಬೇಕಾದರೂ ಒಂದು ದಿವಸ ಎಲ್ಲ ಟೈಮ್ ಇರುತ್ತೆ, ನಿಧಾನಕ್ಕೆ ಒಂದೊಂದೇ ಎತ್ತಿಟ್ಕೊಬೋದು. ನನ್ನ ಹಬ್ಬದ ಆಚರಣೆ ಹೀಗಿರುತ್ತೆ.
ನಾನು 6 ವರ್ಷದಿಂದ ಇದೇ ರೀತಿ ಆಚರಿಸ್ಕೊಂಡು ಬಂದಿದ್ದೀನಿ. ದೇವಿ ನನಗೆ ಒಳ್ಳೆಯದೇ ಮಾಡಿದ್ದಾರೆ. ನಾವು ಯಾವುದೇ ಮಾಡಿದರೂ ಭಕ್ತಿಯಿಂದ ಮಾಡಬೇಕು. ಆಡಂಬರಕ್ಕಿಂತ ಭಕ್ತಿ ಮುಖ್ಯ. ನಾನು ಸ್ವಲ್ಪ ಲೇಟ್ ಆಗ್ಬೋದು ನನ್ನ ಕೆಲಸ, ಆದರೆ ನಾನು ಮನಸ್ಪೂರ್ವಕವಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡ್ತೀನಿ. ಎಲ್ಲ ಯಾವ್ಯಾವ ರೀತಿ ಶಾಸ್ತ್ರೋಕ್ತವಾಗಿ ಮಾಡಬೇಕು ಅದೇ ರೀತಿ ಮಾಡ್ತೀನಿ. ನನ್ನ ಆಚರಣೆ ಹೀಗಿರುತ್ತೆ. ನಿಮ್ಮ ಆಚರಣೆ ಹೇಗಿರುತ್ತೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ, ಇಷ್ಟ ಆದರೆ ಒಂದು ಶೇರ್ ಮಾಡಿ. ಥ್ಯಾಂಕ್ ಯು.